ಮರ್ಸೂರು ಪ್ರೌಢಶಾಲೆಗೆ ಹೋಗ್ತಾ ಇದ್ದೆ. ಏನಾಯ್ತು? ನನಗೂ ಗೊತ್ತಿಲ್ಲ ಸರ್. ನಾನು ಅಡ್ಮಿಂಟ್ ಆಗಿದ್ದೆ. ಹೆಲ್ತ್ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ಮು. ನಾನು ಮಗುನ ನಮ್ಮ ನಾದಿನಿ ಕೈಯಲ್ಲಿ ಒಪ್ಪಿಸ್ಬಿಟ್ಟು ನಾನು ಅಡ್ಮಿಟ್ ಮಾಡೋಕ್ಕೆ ಹೋಗಿದ್ದೆ. ಅವಳು ನನಗೇನು ಇನ್ಫಾರ್ಮ್ ಮಾಡಿಲ್ಲ. ಆದರೆ ನಾನು ನಿನ್ನೆ ಇನ್ಫಾರ್ಮ್ ಮಾಡಿ ಇವರೇ ಹೇಳಿದ್ದು. ಅವ್ರ ಅತ್ತೆ ಹತ್ರ ಎಲ್ಲ ಹೇಳಿದ್ದಾಳಂತೆ. ಏನೂ ಇಲ್ಲ ಮ್ಯಾಟ್ರು, ಏನೂ ಆಗಿಲ್ಲ. ಇವರು ವಿಚಾರಿಸಿದ್ದಾರೆ, ಏನೂ ಹೇಳಿಲ್ಲ ಅವಳು. ಆದರೆ ಇದರಲ್ಲಿ ಮಾತ್ರ ಡೆತ್ ಬರ್ದಿಕ್ಕಿ ಸೂಸೈಡ್ ಮಾಡ್ಕೊಳ್ಳಿ. ಮ್ಯಾಮ್ಗಳು ಟಾರ್ಚರ್ ಕೊಟ್ಟಿದ್ರಂತೆ. ಯಾರೋ ಗೊತ್ತೇ ಮ್ಯಾಮ್ ಹತ್ರ ಸ್ಕೂಲಲ್ಲಿ. ಮನೇಲಿ ಟಾರ್ಚರ್ ಇಲ್ಲ, ಸ್ಕೂಲಲ್ಲಿ ಮಾತ್ರ ಏನೋ ಟಾರ್ಚರ್ ಕೊಟ್ಟಿದ್ರಂತೆ. ಅವರು ಸ್ಪೋರ್ಟ್ಸ್ ಮಾಸ್ಟರ್ ಇದ್ದಾರೆ ಸರ್, ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದಾಳೆ, ಅಷ್ಟೇ ಗೊತ್ತು ನನಗೆ ಸರ್. ಯಾವ ಟೀಚರ್ಸ್ ಯಾರು ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಮ್ಮ? ನನಗೆ ಗೊತ್ತಿಲ್ಲ ಸರ್, ಎಲ್ಲ ಗೊತ್ತಿಲ್ಲ ನನಗೆ. ಎಷ್ಟು ದಿನದಿಂದ ಮಗಳು ಸ್ಕೂಲ್ಗೆ ಹೋಗಿರ್ಲಿಲ್ಲ? ಒನ್ ಡೇ ಸರ್. ಅವ್ರು ರಾತ್ರಿ ಮಾಡ್ಕೊಂಡಿದ್ರಾ ಈ ಥರ? ಏನು ನೈಟು ನಿಮಗೆ ಬೆಳಗ್ಗೆ ಏನು ಗೊತ್ತಾಯ್ತಾ? ಇಲ್ಲ, ನೈಟು 12:30 ಗೊತ್ತಾಗಿತ್ತು. ಹೆಂಗ್ ಗೊತ್ತಾಯ್ತು? ನಾನು ಅಡ್ಮಿಟ್ ಆಗಿದ್ನಲ್ಲ, ಇವರೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ. ಈ ಹಿಂದೆ ಟೀಚರ್ಸ್ ಅಲ್ಲಿ ಟಾರ್ಚರ್ ಕೊಡ್ತಿದ್ದು, ಇದ್ರ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ರ? ಏನು ಹೇಳ್ಕೊಂಡಿಲ್ಲ ಸರ್, ಆ ಥರ ಹೇಳ್ಕೊಂಡಿಲ್ಲ. ಅವ್ರ ಅಕ್ಕ ತಮ್ಮ ತಂಗಿದಿರಿದ್ರು, ಅವ್ರ ಹತ್ರನೂ ಹೇಳ್ಕೊಂಡಿಲ್ಲ? ಅದು ನನಗೆ ಗೊತ್ತಿಲ್ಲ ಸರ್, ಅವ್ರ ಅಕ್ಕ ಹತ್ರ ಹೇಳ್ಕೊಂಡಿರ್ತಾರೆ, ನನಗೆ ಮ್ಯಾಟ್ರ್ ಗೊತ್ತಿಲ್ಲ. ನಮ್ಮ ಮಾವನ ಮಗಳಿಗೆ ಈ ಥರ ಆಗಿರೋದು. ಅವರಪ್ಪ ಹೆಸರು ಶಿವಕುಮಾರ್ ಅಂತ. ಇವಾಗ 6 ತಿಂಗಳಿಗೆ ಮುಂಚೆ ಅವರು ಎಕ್ಸ್ಪೈರ್ ಆದರು. ಲಿವರ್ ಕ್ಯಾನ್ಸರ್ ಇತ್ತು, ಹಂಗಾಗಿ ಅವ್ರು ಎಕ್ಸ್ಪೈರ್ ಆದರು. ಈಗ ಈ ಹುಡುಗಿ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ಮರ್ಸೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ಲು. 7th ಇಂದ 8th ಹೋಗಿದ್ದಾಳೆ. ಸೊ 8th ಇಲ್ಲಿ ಓದ್ತಾ ಇರಬೇಕಾದ್ರೆ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಟೀಚರ್ಸ್ ಏನೋ ಬೈದಿದ್ದಾರೆ, ಏನೋ ಮಾಡಿದ್ದಾರೆ. ಅದರಿಂದ ಮನನ ಅಂದ್ಕೊಂಡಿದ್ದಾಳೆ, ತುಂಬ ಬೇಜಾರಾಗಿದ್ದಾಳೆ. ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ನಮಗೆ ನೈಟು 12:30ಗೆ ವಿಷಯ ಗೊತ್ತಾಯಿತು. 12:30, 12:45 ಹಂಗೆ ಗೊತ್ತಾಯಿತು ನೈಟು. ಸೊ ನಾವು ಅದಕ್ಕೆ ಏನಾಯಿತು ಅಂತ ಬಂದು ನೋಡಿ ಆದಮೇಲೆ ಮಾರ್ನಿಂಗ್ ನಾವು ಸ್ಕೂಲ್ ಹತ್ರ ಹೋದ್ರಿ, ಎನ್ಕ್ವೈರಿ ಮಾಡಬೇಕು ಏನಾಯಿತು ಅಂತ ಕೇಳಿ ಎಲ್ಲ ನೋಡಿದ್ರಿ. ಆಮೇಲೆ ಅವರು ರೆಸ್ಪಾನ್ಸ್ ಸ್ವಲ್ಪ ನೆಗೆಟಿವ್ ಆಗೇ ಇತ್ತು ಟೀಚರ್ಸ್ದು. ಸೊ ಹಂಗಾಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಇವಾಗ ಅದ್ರ ಪ್ರಕಾರ ಅವರು ವಿಚಾರಣೆ ಮಾಡ್ತಿದ್ದಾಳೆ ಸರ್. ಸ್ಕೂಲ್ ಹತ್ರ ಏನು ಯಾರಂತ ಮೇಡಮ್ ಟೀಚರ್ಸ್ ಏನಾದರೂ ಗೊತ್ತಾಯ್ತಾ ಇಂಥವ್ರೆ ಟಾರ್ಚರ್ ಕೊಡ್ತಿದ್ರು ಅಂತ ಹೇಳಿ? ಸರ್ ಒಂದು ಲೆಟ್ರ್ ಬರೆದಿದ್ದಾರೆ ಸರ್. ಮಗು ಏನಂತ ಬರೆದಿದ್ದಾಳೆ ಅಂತ, ಇದು ಸ್ಕೂಲಲ್ಲಿ ನನಗೆ ತುಂಬ ಬೈತಾರೆ, ತುಂಬ ಇದು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟೆಲ್ಲ ಮಾಡಿದ್ದಾರೆ. ನಾವು ಬೆಳಗ್ಗೆ ಅದಕ್ಕೆ BO ಅವ್ರನ್ನೂ ಕರೆಸಿದ್ರಿ ಸ್ಕೂಲ್ಗೆ. ಕರೆಸಿ ಅವ್ರ ಮುಂದೆ ಪ್ರತಿಯೊಂದು ಎಲ್ಲ ಮಾತಾಡ್ಸಿದ್ದೀವಿ. ಅವ್ರು ಆ್ಯಕ್ಷನ್ ತೊಗೊತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಸರ್ ಯಾವ ವಿಚಾರಕ್ಕೆ. ಅದೇ ಟೀಚರ್ ಮಕ್ಕಳಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಟೀಚರು ಹೆಸರು ಹೇಳಿಲ್ಲ ಅದರಲ್ಲಿ. ಆಯಾ ಊಟ ಹಾಕೋ ಆಯಾ ಏನೋ ಟಾರ್ಚರ್ ಮಾಡಿದ್ರು, ಕೆಟ್ಟದಾಗ ಬೈದ್ರು ಅಂತ ಹೇಳಿದ್ದಾರೆ. ಮತ್ತೆ ಬೇರೆ ಏನೋ ಬರ್ದಿದ್ದಾರೆ, ನಾನು ಸರಿಯಾಗಿ ಯಾವ್ದು ಡೆತ್ ನೋಟ್ ಟಾರ್ಚರ್ ಅಂತಂದ್ರೆ ಈಗ ಓದುವಂತ ವಿಚಾರಕ್ಕೆ ಅಥವಾ ಬೇರೆ ಏನಾದ್ರೂ ವಿಚಾರಕ್ಕೆ ಏನೋ ಆ ಥರನೇ ಮಾಡಿದ್ದಾರೆ ಸರ್. ಇವಾಗ ಓದೋ ವಿಚಾರದಲ್ಲಿ ಏನು ಮಾಡಿಲ್ಲ ಅವರು, ಬೇರೆ ವಿಚಾರಕ್ಕೆ ಮಾಡಿರೋದು. ಪರ್ಸ್ನಲಾಗಿ ಏನೋ ಮಗು ಮೇಲೆ ಟಾರ್ಗೆಟ್ ಇಟ್ಟಿದ್ದಾರೆ ಅಥವಾ ಏನೋ ಮಾಡಿಕೊಂಡು ಅವರು ಮಗು ಈ ಥರ ಚೆನ್ನಾಗಿ ಓದ್ತಿಲ್ಲ ಅವಳು. ಒಳ್ಳೆ ಕಬಡ್ಡಿನೋ ಖೋ ಪ್ಲೇಯರ್ ಅಲ್ಲ ಅವಳು, ಸ್ಟೇಟ್ ಲೆವೆಲ್ ಪ್ಲೇಯರ್ ಅವಳು. ಹಾಂ ಸರ್. ಸೊ ಹಂಗಾಗಿ ಇವಾಗ ನಮಗೆ ನ್ಯಾಯ ಬೇಕು. ಸೊ ಬಂದು ಕಂಪ್ಲೇಂಟ್ ಮಾಡಿದ್ವಿ, ಪ್ರೊಸೀಜರ್ ಮುಗೀಲಿ ಮತ್ತೆ ನಾವು ನಿಮಗೆ ಶಾಲೆ ಹತ್ರ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವರ ರೆಸ್ಪಾನ್ಸ್ ಯಾವ ರೀತಿ? ರೆಸ್ಪಾನ್ಸ್ ನಮಗೆ ಇಷ್ಟ ಆಗಲಿಲ್ಲ ಸರ್. ಬಿಕಾಸ್ ಅವರು ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಇರಬೇಕಾದ್ರೆ ಟೀಚರ್ಸು 9 o'clockಗೆ ಟೀಚರ್ಸ್ ಗೊತ್ತಾಗಿದೆ ಮಗು ಈ ಥರ ಆಗಿದೆ ಅಂತಂದ್ಬಿಟ್ಟು 12:30ವರೆಗೂ ನಾವು ಹೋಗಿ ಮಾತಾಡೋವರೆಗೂ ಅವರು ಒಬ್ಬರು ಬಂದು ಮಗುನ ನೋಡಲಿಲ್ಲ, ಮನೆ ಹತ್ರ ಬಂದು ನೋಡಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ಕನ್ಸರ್ನ್ ಇದ್ದಾಗ ಬರಬೇಕಲ್ಲ. ಒಂದು ಹ್ಯುಮ್ಯಾನಿಟಿ, ಒಂದು HM ಆಗಲಿ, ಒಂದು ಕ್ಲಾಸ್ ಟೀಚರ್ಸ್ ಆಗಲಿ, ಮಗು ಸ್ಟೂಡೆಂಟು ಕ್ಲಾಸ್ಗೆ ಬಂದಿಲ್ಲ, ಸ್ಕೂಲ್ಗೆ ಬಂದಿಲ್ಲ ಅಂದಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನೆಲ್ಲ ನೋಡಬೇಕು. ಅಟ್ಲೀಸ್ಟ್ ಪೇರೆಂಟ್ಸ್ಗೆ ಇಂಟಿಮೇಟ್ ಮಾಡಬೇಕು ಅಲ್ವಾ. ಬಿಫೋರ್ ಒನ್ ಡೇ ಏನು ಮಾಡಿದ್ದಾರೆ, ಟೀಚರು ಕರೆದು ಏನೋ ವಿಷಯದಲ್ಲಿ ಮಾತಾಡಿ ಮಗು ಈ ಥರ ಎಲ್ಲ ಏನೋ ಟೀಚರ್ಸ್ಗೆ ಏನೋ ಹೆಸರಿಟ್ಟಿದ್ದಾರೆ ಆ ಥರ ಎಲ್ಲ ಗೊತ್ತಾಗಿದೆ ಟೀಚರ್ಸ್ಗೆ. ಅದಕ್ಕೆ ಎಲ್ಲ ಹುಡುಗರು ಬಂದು ಇವಳ ಮೇಲೆ ಟಾರ್ಗೆಟ್ ಮಾಡಿ ಹೇಳಿದ್ರಂತೆ. ಹಂಗಾಗಿ ಇವಳು ಬಂದು ಟೀಚರು, ಪ್ರಿನ್ಸಿಪಲ್ HM ಯಾರು ಮೇಡಮು ಅವರು ಕರೆದು ಬಿಟ್ಟು ಮಗುನ ಕೇಳಿದ್ದಾರೆ, ಏನಕ್ಕೆ ಈ ಥರ ಮಾಡಿದ್ಯಾ ಹಿಂಗೆ ಅಂತ. ಅವರು ನಮ್ಗೆ ಹೇಳಿದ್ದು ವಿಷಯ ಇದು. ನಾವು ಮಾರ್ನಿಂಗ್ ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಈ ಥರ ಹೇಳಿದ್ದಾರೆ. ಸೊ ಅದರಿಂದ ಮೇ ಬಿ ಸ್ಕೂಲಿಂದನೇ ಏನೋ ಟಾರ್ಚರ್ ಆಗಿನೇ ಮಗು ಈ ಥರ ಮಾಡ್ಕೊಂಡಿದ್ದಾರೆ. ಮಕ್ಕಳು ಪೆಟ್ ನೇಮ್ ಇಟ್ಟಿದ್ದಾರಂತೆ. ಅದನ್ನೆಲ್ಲ ಬಂದು ಇವಳ ಮೇಲೆ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ. ಸೊ ಹಂಗಾಗಿ ಅವ್ರೇನೋ ಮಗು ಅವರು ಕರೆಸ್ಬಿಟ್ಟು ಪರ್ಸ್ನಲಾಗಿ ಮಾತಾಡಿದ್ರಂತೆ ಮೇಡಮು. ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಯ್ತು, ಟೀಚರ್ ಹೇಳಿದ್ಮೇಲೆ ಮಾತಾಡಿಸ್ದೆ ಅಂತ.
ಮಾತಾಡಾದ್ಮೇಲೆ ಇವ್ರ ಮನೆಗೆ ಬಂದು ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಸರ್. ನೈಟು 12 o'clock 12:30 ಅರೌಂಡು ಈ ಥರ ಮಾಡ್ಕೊಂಡಿದ್ದಾರೆ ಸರ್. ನಿಮಗೆ ಏನಾಗಬೇಕು? ಕಂಪ್ಲೇಂಟ್ ಆಗಿದೆ, ಈಗ ಏನಾಗಬೇಕು? ನನಗೆ ಬಂದು ನಮಗೆ ನ್ಯಾಯ ಸಿಗಬೇಕು ಸರ್. ಯಾವ ಟೀಚರ್ಸ್ ಆಗಲಿ, ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲ್ ಯಾವುದಾದ್ರೂ ಆಗಿರಲಿ, ಮಕ್ಕಳಿಗೆ ಈ ಥರ ಟಾರ್ಚರ್ ಮಾಡಬಾರ್ದು. ಮಾಡಿರೋ ಕಾರಣಕ್ಕೆ ಅವ್ರಿಗೆಲ್ಲರಿಗೂ ಸಸ್ಪೆಂಡ್ ಮಾಡಲೇಬೇಕು ಸರ್. ಯಾವ ಟೀಚರ್ಸು ಅಂತ ತನಿಖೆ ನಡೆಯುತ್ತೆ. ನಡೆದಾದ್ಮೇಲೆ ಯಾವ ಟೀಚರ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಸಸ್ಪೆನ್ಷನ್ ಕೊಡಲೇಬೇಕು. ಬೇರೆ ಯಾವ ಸ್ಕೂಲ್ಸ್ಗೂ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಬಿಕಾಸ್ ಅವ್ರ ಮನೇಲಿ ಇರಬೇಕಾದ್ರೆ ಅವ್ರ ಮಕ್ಕಳು ಅವ್ರನ್ನ ಕೇಳ್ತಾರೆ ಯಾಕೆ ಹೋಗ್ತಾಯಿಲ್ಲ ಕೆಲಸಕ್ಕೆ ಅಂದಾಗ ಅವ್ರಿಗೆ ಆ ಫೀಲ್ ಗೊತ್ತಾಗಬೇಕು. ಇನ್ನೊಂದು ಮಗುಗೆ ನಾವು ಜೀವ ಕಳ್ಕೊಳ್ಳೋ ಅಷ್ಟು ಮಾಡಿದ್ದೀವಲ್ಲ, ನಮ್ಮ ಮಕ್ಕಳಿಗೆ ಹೆಂಗೆ ಅಂತಂದ್ಬಿಟ್ಟು ಅದು ಅವ್ರಿಗೆ ಗೊತ್ತಾಗಬೇಕು ಸರ್. ಹಂಗಾಗಿ ಅವ್ರಿಗೆ ಇದು ಸಿಗಬೇಕು ಸರ್, ನ್ಯಾಯ ಸಿಗಬೇಕು ನಮಗೆ, ನಮ್ಮ ಮಗು ಹೋಗಿರೋದಕ್ಕೆ. ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇರೋದು ಮಗು, ಸರ್ಕಾರಿ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇರೋದು ಮಗು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಏನಂತ ವಿಚಾರಣೆ ಮಾಡಿದಾಗ ಮನೆಯಲ್ಲೆಲ್ಲ ಬುಕ್ಸಲ್ಲಿ ಬರ್ದಿಕ್ಕಿದೆ ಮಗು. ಟೀಚರ್ ತುಂಬ ತೊಂದರೆ ಕೊಡ್ತಿದ್ದಾರೆ. ಏನೋ ಟಾಯ್ಲೆಟ್ ನೀರಲ್ಲಿ ಅದೆಲ್ಲ ತುಂಬ ಟಾರ್ಗೆಟ್ ಮಾಡಿ ಮಾಡೋದು, ಒಂಥರ ಏನೇನೋ ಕ್ಯಾಸ್ಟು ಅದು ಇದು ಏನೇನೋ ಬಂದಿದೆ ಅಲ್ಲಿ ವಿಷಯ. ಇನ್ನು ಅಲ್ಲಿ ಏನಂತ ಗೊತ್ತಿಲ್ಲ. ಅಲ್ಲಿ ಒಳಗೆ ಹೋದ್ಮೇಲೆ ವಿಚಾರಣೆ ಆಯಿತು. ಹೆಡ್ ಮಿಸ್ಸು ಇವರು ಟೀಚರ್ಸ್ ಒಂದು 3-4 ಜನ ಇದ್ದಾರೆ. ನಾವು ಒಬ್ಬರು ಹೇಳಿದರೆ ತಪ್ಪು. ನಾವು ಇರೋದು ಜಯನಗರ, ಇನ್ನು ಇಲ್ಲಿ ವಿಚಾರ ಆಗಿರೋದು ಮಡಿವಾಳದಲ್ಲಿ. ನಾವು ಬಂದು ವಿಚಾರಣೆ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಗೊತ್ತಾಗಿದ್ದು. ಅರ್ಧ ಗಂಟೆಯಲ್ಲಿ ಒಂದು ಮಿಸ್ಸಸ್ ಹೇಳ್ತಾರೆ, ಹೆಡ್ ಮಿಸ್ಸಸ್ ಹೇಳ್ತಾರೆ, ಟೀಚರ್ಸ್ ಒಂದು 4-5 ಟೀಚರ್ಸ್ ಹೆಸರು ಹೇಳಿದ್ದಾರೆ. ನಾವೆಲ್ಲ ವಿಚಾರಣೆ ಮಾಡೋ ಟೈಮಲ್ಲಿ ಅವರು ಹೆಡ್ ಮಿಸ್ ಬಿಹೇವ್ ಮಾತ್ರ ತುಂಬ ವರ್ಸ್ಟಾಗಿತ್ತು, ತುಂಬ ವರ್ಸ್ಟಾಗಿತ್ತು. ನಾವೇ ಒಳಗಡೆ ಹೋಗಿ ನಾವು ಹೆಣ್ಮಕ್ಳೆಲ್ಲ ಯಾರನ್ನೂ ಬೇಡ, ಹೆಣ್ಮಕ್ಳು ಹೋಯ್ತಂದ್ರೆ ಅವ್ರಿಗೆ ಕೋಪ ಇರುತ್ತೆ, ಏನೋ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಮಡಿವಾಳ ಮುಖಂಡರು, ಅಧ್ಯಕ್ಷರು, ಇವರು ಎಲ್ಲರೂ ಒಳಗಡೆ ಹೋದರು. ಒಳಗಡೆ ಹೋದಾಗ ಅವ್ರ ಮುಖ ನೋಡಿಕೊಂಡು ನಾವು ತಾಳ್ಮೆಯಿಂದನೇ ಮಾತಾಡಿದ್ರಿ. ಮೇಡಮ್ ಏನಾಯಿತು ಹೇಳಿ ಮಾತಾಡಿ ಅಂದಾಗ ಅವ್ರದ್ದು ತುಂಬ ಹೊಸ್ತಾಗಿ ಮಾತಾಡಿದ್ರು ಆ ಅಮ್ಮ ಅವರು, ಅವ್ರ ಟೀಚರ್ಸು ಅವರೆಲ್ಲ ಅಲ್ಲಿರೋರು. ಯಾಕಂದರೆ ಸರ್ ಒಂದು ಸ್ವಲ್ಪ ನಮ್ಮ ಗೌರ್ಮೆಂಟ್ ಸ್ಕೂಲು ಇದು ಹಾಳಾಗ್ಬಿಡುತ್ತೆ ಸರ್ ಅಂದು. ಸರ್ ಈ ಥರ ಮಾಡಿದ್ರೆ ಯಾವ ಮಕ್ಕಳು ಬಂದು ಓದ್ತಾರೆ ಹೇಳಿ? ನಾವು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ ಈ ಥರ ಮಾಡೋದಕ್ಕೇ ಗೌರ್ಮೆಂಟ್ ಸ್ಕೂಲ್ ಬೇಡ, ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ನೀವು ಈ ಥರ ನೀವು ಇಲ್ಲೇ ಒಳ್ಳೆ ಎಜುಕೇಷನ್ ಕೊಟ್ಟು ನಿಮ್ಮ ದುಡ್ಡಲ್ಲಿ ಓದಿಸ್ತೀರಾ? ಗೌರ್ಮೆಂಟ್ ದುಡ್ಡಲ್ಲಿ ಓದಿಸೋದು ಮಕ್ಕಳನ್ನ. ಆಯಮ್ಮ ದುಡ್ಡು ಕಾಸು ಚೆನ್ನಾಗಿದ್ದಿದ್ರೆ ಯಾಕೆ ಈ ಸ್ಕೂಲ್ಗೆ ಹಾಕಿರೋಳು? ಅಷ್ಟೇ, ಇನ್ನೇನಿಲ್ಲ ಸರ್ ತೊಂದರೆ. ಅಲ್ಲ, ಹೋದಾಗ ಟೀಚರ್ಸ್ ನೀವು ಈ ತರ ಮಗು ಡೆತ್ ಆಗಿದೆ ಯಾರು ಬಂದು ನೋಡಿದ್ರು? ಅಲ್ಲಿ ಯಾರೂ ಬಂದಿಲ್ಲ ಸರ್, ಯಾರೂ ಬಂದಿಲ್ಲ. ನಾವೇ ಬರಬೇಡ ಅಂತ ಹೇಳಿದ್ದು. ಸುಮ್ಮನೆ ಯಾಕೆ ತೊಂದರೆ ಆಗುತ್ತೆ, ನಾವೇ ಹೇಳಿದ್ದೀರಿ ಬರಬೇಡ ಅಂತ. ಆಮೇಲೆ ಆ ಮಕ್ಕಳೆಲ್ಲ ಆಮೇಲೆ ಒಳಗಡೆ ಪರಿಶೀಲನೆ ಮಾಡಿದಾಗ ಆ ಎಲ್ಲ ವಿಡಿಯೋಗಳು ನಿಮ್ಮ ಹತ್ರ ಇದೆ ಅನಿಸುತ್ತೆ. ಒಳಗಡೆ ನಾನು BO ಆಫೀಸರ್ನ ಡೈರೆಕ್ಟಾಗೆ ಕರ್ಕೊಂಡೋಗಿ, ಸರ್ ಯಾರೂ ಜೊತೆಲಿ ಹೋಗ್ಬೇಡಿ, ನೀವೇ ಇನ್ಕ್ಲೂಡು ಒಬ್ಬರನ್ನ ಯಾರನ್ನ ಕರ್ಕೊಂಡು ಡೈರೆಕ್ಟು BO ಆಫೀಸರ್ನ ಡೈರೆಕ್ಟ್ ಕರ್ಕೊಂಡು ಒಳಗಡೆ ಹೋಗಿ ಅಂತ ಹೇಳಿದ್ದೀನಿ. ಓಕೆ, ಒಳಗೆ ಹೋದ್ಮೇಲೆ ಅವ್ರು ವಿಚಾರಣೆ ಮಾಡಿದಾಗ ಅದು ಅವ್ರಿಗೆ ಅರ್ಥ ಆಗಿದೆ, BO ಆಫೀಸರ್ಗೆ ಅರ್ಥ ಆಗಿದೆ ಈ ಟೀಚರ್ಸ್ ಬಗ್ಗೆ ಏನೇನು ಎಂತ ಹಿಂಗೆ ಇದೆ ಅಂತ. ಯಾರ್ಯಾರೋ ಒಂದು 4-5 ಟೀಚರ್ಸ್ ಬಗ್ಗೆ ಮಕ್ಕಳೇ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಮಕ್ಕಳು ಏನು ಹೇಳಿಕೆ ಕೊಡ್ತಾರೋ ಅದ್ರ ಮುಂಚೆ ನೀವು ತಗೊಳ್ಳಿ.